ಇಡೀ ವಿಶ್ವದ ಗಮನ ಸೆಳೆದಿರುವ ಶ್ರೀರಾಮನ ಜನ್ಮಭೂಮಿಯಲ್ಲಿ ಏನಿಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮದೇ ರಾಜ್ಯದವರು ಈ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದಾರೆ. ಗೋಪಾಲ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಭೂಮಿ ಬಂದಿರ್ತಾವು ಇವತ್ತು ಸಾಕಷ್ಟು ರಾಮ ಜನ್ಮಭೂಮಿಯಲ್ಲಿ ರಾಮನ ಏನಿಗೆಲ್ಲ ರಾಮ ಮಂದಿರ ನಿರ್ಮಾಣ ಆಗಿದೆ. ತಾವು ಕೂಡ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. ಈ ಒಂದು ಭೂಮಿ ಕೂಡ ಬಂದಿರಿ. ಯಾವ ರೀತಿ ಖುಷಿ ಆಗ್ತಾ ಇದೆ? ಸೌಭಾಗ್ಯದಿಂದ ರಾಮ ಮಂದಿರದ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ಇವತ್ತು ಗುರುನಾಥ್ ನಮ್ಮ ಬಾಬುರಾವ್ ಮಹಾರಾಜರು ಹಳಂಬ್ರೆಯ ದತ್ತಕ್ಷೇತ್ರಕ್ಕೆ ವೀರನಾಥರ ಮಂದಿರಕ್ಕೆ ಕರೆದಿದ್ದರು. ಬಾಲ್ಕಿ ಕಾರ್ಯಕ್ರಮಕ್ಕೆ ಹೊರಟಿದ್ದೆ, ಅದಕ್ಕಾಗಿ ಇಲ್ಲಿಗೆ ಬರಬೇಕಾಯಿತು. ಭಾಳ ಖುಷಿಯಾಗಿದೆ. ದತ್ತನ ಕ್ಷೇತ್ರ, ವೀರನಾಥ್ ಮಹಾರಾಜರ ತಪಸ್ಯ ಕ್ಷೇತ್ರ ಮತ್ತು ನಮ್ಮ ಬಾಬುರಾವ್ ಮಹಾರಾಜರು ಪ್ರತ್ಯಕ್ಷ ಜನರಲ್ಲಿ ಭಕ್ತಿ ಭಾವನೆ ಬೆಳೆಸ್ತಾ ಇರುವಂಥ ಮಹಾ ತಪಸ್ವಿ, ನೋಡ್ಲಿಕ್ಕೆ ಸರಳ ಕಾಣಿಸ್ತಾರ ಅಂಥ ಒಂದು ಕ್ಷೇತ್ರಕ್ಕೆ ಬರುವಂಥ ಅವಕಾಶ ಲಭ್ಯವಾಗಿದೆ. ಭಾಳ ಖುಷಿಯಾಗಿದೆ. ತಾವು ಕೂಡ ಅದರಲ್ಲಿ ಆ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿರಿ. 24/7 ವರ್ಕ್ ಮಾಡಿದಿರಿ. ಸಾಕಷ್ಟು ಇವತ್ತು ಈ ಒಂದು ಭೂಮಿ ಬಂದಿರೋ ಒಂದು ರಾಮ ಬಂದಂಗೆ ಆಗಿದೆ. ಎಲ್ಲ ಗ್ರಾಮದಲ್ಲಿ ಖುಷಿ ಸಂಭ್ರಮ ಸಾಕಷ್ಟು ಒಂದು ಗೌರವ ಕೊಡ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತದೆ? ಏನು ಹೇಳ್ಬೇಕು ಜನರಿಗೆ? ಅದು ಜನರ ಭಕ್ತಿ, ನಂದೇನಿಲ್ಲ ಇದರೊಳಗೆ, ಎಲ್ಲ ರಾಮಂದು ಜನರದ್ದು, ನಂದೇನಿಲ್ಲ. ಈಗ ಟೋಟಲಿ ರಾಮ ಮಂದಿರ ನಡೀತಾ ಇದೆ ಸರ್. ಎಷ್ಟು ಯಾವಾಗ ಕಂಪ್ಲೀಟ್ ಆಗ್ಬೋದು, ಯಾವಾಗ ಮುಗಿಬೋದು, ಏನು ಹೇಳ್ತೀವಿ? ಇನ್ನು 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತದೆ. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗೀತದೆ. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ. ಅದನ್ನು ನಿಲ್ಲಿಸಬೇಕು, ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗೀತು. ಅದರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ವರೆಗೆ ಆ ಎಲ್ಲ ಕೆಲಸ ಮುಗೀತು. ಪ್ರಯಾಗ್ರಾಜ್ ಈಗ ಬರುವಂಥ ಜೂನ್ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನು ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಪ್ರಯಾಗ್ರಾಜ್ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರು ರಾಮ ಮಂದಿರ ಅಯೋಧ್ಯಕ್ಕೆ ಬರ್ತಾ ಇದ್ರು. ಸಾಕಷ್ಟು ರಶ್ ಆಗ್ತಾ ಇತ್ತು. ಅಂದರೆ ಟೋಟಲಿ ಪ್ರಯಾಗ್ರಾಜ್ ಸಂದರ್ಭ 40-45 ದಿವಸದಲ್ಲಿ ಎಷ್ಟು ಭಕ್ತಾದಿಗಳು ದರ್ಶನ ತೊಗೊಂಡಿರ್ಬೇಕು ಶ್ರೀರಾಮ ಮಂದಿರ? ನಿತ್ಯ ಕನಿಷ್ಠ ಪಕ್ಷ 3 ಲಕ್ಷದಿಂದ 5 ಲಕ್ಷದವರೆಗೆ ಜನ ಬೇರೆ ಬೇರೆ ದಿನದ ಪರಿಸ್ಥಿತಿ ನೋಡಿ ಬರ್ತಿದ್ರು. ಒಟ್ಟಿನಲ್ಲಿ 1.5 ಕೋಟಿ ಜನ ಈ 1.5 ತಿಂಗಳ ಅವಧಿಯಲ್ಲಿ ದರ್ಶನ ಮಾಡಿದರೆ ಭಾಳ ಸಂತೋಷ. ಈ ಒಂದು ಕ್ಷೇತ್ರದ ಜನ ಕೂಡ ಅಂದರೆ ಸಾಕಷ್ಟು ಅಲ್ಲಿ ಬಂದು ಭಜನೆ ಮಾಡೋದು, ರಾಮಂದು ಶಕ್ತಿ ಜಲ್ದಿ ರಾಮ ಮಂದಿರ ಆಗಲಿ ಅಂತೇಳಿ ಸಾಕಷ್ಟು ಒಂದು ಸಂಕಲ್ಪ ನಾಡಿನ ಪ್ರತಿ ಮೂಲೆ ರಾಮ ಭಕ್ತರು ಹೊತ್ತಿದ್ರು. ಎಲ್ಲರೂ ಸಂಕಲ್ಪ, ಎಲ್ಲರೂ ಕನಸು ಗೊತ್ತು ರಾಮಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಸರ್. ಏನು ಹೇಳ್ಬೇಕಂದ್ರೆ ನಾಡಿನ ಭಕ್ತ ನಾಡಿನ ಜನತೆಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ. ಜನರ ಭಕ್ತಿ ಮತ್ತು ಬಹಳ ದೊಡ್ಡ ಆಂದೋಲನದ ಕಾರಣದಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ. ನಾವೆಲ್ಲರೂ ದೇಶದ ಹಿತಕ್ಕಾಗಿ, ಧರ್ಮದ ಹಿತಕ್ಕಾಗಿ, ನಮ್ಮ ಸಮಾಜದ ಹಿತಕ್ಕಾಗಿ ಬದುಕುವ ಸಂಕಲ್ಪ ಮಾಡಿ ವ್ಯವಹಾರದಲ್ಲಿ ರಾಮನ ಜೀವನವನ್ನು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿಲ್ಲ. ಸೊ ಇದು ರಾಜ್ಯದ ಈಗಾಗಲೇ ಶ್ರೀರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತಿರುವ ಗೋಪಾಲ್ಜಿಯವರ ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಡೀ ವಿಶ್ವದ ಗಮನ ಸೆಳೆದಿರುವ ಶ್ರೀರಾಮನ ಜನ್ಮಭೂಮಿಯಲ್ಲಿ ಏನಿಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮದೇ ರಾಜ್ಯದವರು ಈ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದಾರೆ. ಗೋಪಾಲ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಭೂಮಿ ಬಂದಿರ್ತಾವು ಇವತ್ತು ಸಾಕಷ್ಟು ರಾಮ ಜನ್ಮಭೂಮಿಯಲ್ಲಿ ರಾಮನ ಏನಿಗೆಲ್ಲ ರಾಮ ಮಂದಿರ ನಿರ್ಮಾಣ ಆಗಿದೆ. ತಾವು ಕೂಡ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. ಈ ಒಂದು ಭೂಮಿ ಕೂಡ ಬಂದಿರಿ. ಯಾವ ರೀತಿ ಖುಷಿ ಆಗ್ತಾ ಇದೆ? ಸೌಭಾಗ್ಯದಿಂದ ರಾಮ ಮಂದಿರದ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ಇವತ್ತು ಗುರುನಾಥ್ ನಮ್ಮ ಬಾಬುರಾವ್ ಮಹಾರಾಜರು ಹಳಂಬ್ರೆಯ ದತ್ತಕ್ಷೇತ್ರಕ್ಕೆ ವೀರನಾಥರ ಮಂದಿರಕ್ಕೆ ಕರೆದಿದ್ದರು. ಬಾಲ್ಕಿ ಕಾರ್ಯಕ್ರಮಕ್ಕೆ ಹೊರಟಿದ್ದೆ, ಅದಕ್ಕಾಗಿ ಇಲ್ಲಿಗೆ ಬರಬೇಕಾಯಿತು. ಭಾಳ ಖುಷಿಯಾಗಿದೆ. ದತ್ತನ ಕ್ಷೇತ್ರ, ವೀರನಾಥ್ ಮಹಾರಾಜರ ತಪಸ್ಯ ಕ್ಷೇತ್ರ ಮತ್ತು ನಮ್ಮ ಬಾಬುರಾವ್ ಮಹಾರಾಜರು ಪ್ರತ್ಯಕ್ಷ ಜನರಲ್ಲಿ ಭಕ್ತಿ ಭಾವನೆ ಬೆಳೆಸ್ತಾ ಇರುವಂಥ ಮಹಾ ತಪಸ್ವಿ, ನೋಡ್ಲಿಕ್ಕೆ ಸರಳ ಕಾಣಿಸ್ತಾರ ಅಂಥ ಒಂದು ಕ್ಷೇತ್ರಕ್ಕೆ ಬರುವಂಥ ಅವಕಾಶ ಲಭ್ಯವಾಗಿದೆ. ಭಾಳ ಖುಷಿಯಾಗಿದೆ. ತಾವು ಕೂಡ ಅದರಲ್ಲಿ ಆ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿರಿ. 24/7 ವರ್ಕ್ ಮಾಡಿದಿರಿ. ಸಾಕಷ್ಟು ಇವತ್ತು ಈ ಒಂದು ಭೂಮಿ ಬಂದಿರೋ ಒಂದು ರಾಮ ಬಂದಂಗೆ ಆಗಿದೆ. ಎಲ್ಲ ಗ್ರಾಮದಲ್ಲಿ ಖುಷಿ ಸಂಭ್ರಮ
ಸಾಕಷ್ಟು ಒಂದು ತಾವು ಗೌರವ ಕೊಡ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತದೆ, ಏನು ಹೇಳ್ಬೇಕಾಗ್ತದೆ ಜನರಿಗೆ? ಅದು ಜನರ ಭಕ್ತಿ, ನಂದೇನಿಲ್ಲ ಇದರೊಳಗೆ, ಎಲ್ಲ ರಾಮಂದು ಜನರದ್ದು, ನಂದೇನಿಲ್ಲ. ಈಗ ಟೋಟಲಿ ರಾಮ ಮಂದಿರ ನಡೀತಾ ಇದೆ ಸರ್, ಎಷ್ಟು ಯಾವಾಗ ಕಂಪ್ಲೀಟ್ ಆಗ್ಬೋದು, ಯಾವಾಗ ಮುಗಿಬೋದು, ಏನು ಹೇಳ್ತಾರೆ? ಇನ್ನು 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತದೆ. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗೀತು. ಆಮೇಲೆ ಅದಕ್ಕೆ ಧ್ವಜದಂಡ, ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗೀತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ವರೆಗೆ ಆ ಎಲ್ಲ ಕೆಲಸ ಮುಗೀತು. ಪ್ರಯಾಗ್ರಾಜ್ ಈಗ ಬರುವಂಥ ಜೂನ್ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನು ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಪ್ರಯಾಗ್ರಾಜ್ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರು ರಾಮ ಮಂದಿರ ಅಯೋಧ್ಯೆಗೆ ಬರ್ತಾ ಇದ್ರು, ಸಾಕಷ್ಟು ರಶ್ ಆಗ್ತಾ ಇತ್ತು. ಅಂದರೆ ಟೋಟಲಿ ಪ್ರಯಾಗ್ರಾಜ್ ಸಂದರ್ಭ 40-45 ದಿವಸದಲ್ಲಿ ಎಷ್ಟು ಭಕ್ತಾದಿಗಳು ದರ್ಶನ ತೊಗೊಂಡಿರ್ಬೇಕು ಶ್ರೀರಾಮ ಮಂದಿರ? ನಿತ್ಯ ಕನಿಷ್ಠ ಪಕ್ಷ 3 ಲಕ್ಷದಿಂದ 5 ಲಕ್ಷದವರೆಗೆ ಜನ ಬೇರೆ ಬೇರೆ ದಿನದ ಪರಿಸ್ಥಿತಿ ನೋಡಿ ಬರ್ತಿದ್ರು. ಒಟ್ಟಿನಲ್ಲಿ 1.5 ಕೋಟಿ ಜನ ಈ 1.5 ತಿಂಗಳ ಅವಧಿಯಲ್ಲಿ ದರ್ಶನ ಮಾಡಿದರೆ ಭಾಳ ಸಂತೋಷ. ಈ ಒಂದು ಕ್ಷೇತ್ರದ ಜನ ಕೂಡ ಅಂದರೆ ಸಾಕಷ್ಟು ಅಲ್ಲಿ ಬಂದು ಭಜನೆ ಮಾಡೋದು, ರಾಮಂದು ಶಕ್ತಿ ಜಲ್ದಿ ರಾಮ ಮಂದಿರ ಆಗಲಿ ಅಂತೇಳಿ ಸಾಕಷ್ಟು ಒಂದು ಸಂಕಲ್ಪ ನಾಡಿನ ಪ್ರತಿ ಮೂಲೆ ರಾಮ ಭಕ್ತರು ಹೊತ್ತಿದ್ರು. ಎಲ್ಲರೂ ಸಂಕಲ್ಪ, ಎಲ್ಲರೂ ಕನಸಿಗೆ ಗೊತ್ತು ರಾಮಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಸರ್. ಏನು ಹೇಳ್ಬೇಕಂದ್ರೆ ನಾಡಿನ ಭಕ್ತ ನಾಡಿನ ಜನತೆಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ. ಜನರ ಭಕ್ತಿ ಮತ್ತು ಬಹಳ ದೊಡ್ಡ ಆಂದೋಲನದ ಕಾರಣದಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ. ನಾವೆಲ್ಲರೂ ದೇಶದ ಹಿತಕ್ಕಾಗಿ, ಧರ್ಮದ ಹಿತಕ್ಕಾಗಿ, ನಮ್ಮ ಸಮಾಜದ ಹಿತಕ್ಕಾಗಿ ಬದುಕುವ ಸಂಕಲ್ಪ ಮಾಡಿ ವ್ಯವಹಾರದಲ್ಲಿ ರಾಮನ ಜೀವನವನ್ನು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿಲ್ಲ. ಸೊ ಇದು ರಾಜ್ಯದ ಈಗಾಗಲೇ ಶ್ರೀ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತಿರುವ ಗೋಪಾಲ್ ಜಿ ಅವರ ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇಡೀ ವಿಶ್ವದ ಗಮನ ಸೆಳೆದಿರುವ ಶ್ರೀರಾಮನ ಜನ್ಮಭೂಮಿಯಲ್ಲಿ ಏನಿಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮದೇ ರಾಜ್ಯದವರು ಈ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದಾರೆ. ಗೋಪಾಲ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಭೂಮಿ ಬಂದಿರ್ತಾವು ಇವತ್ತು ಸಾಕಷ್ಟು ರಾಮ ಜನ್ಮಭೂಮಿಯಲ್ಲಿ ರಾಮನ ಏನಿಗಾಗಲೇ ರಾಮ ಮಂದಿರ ನಿರ್ಮಾಣ ಆಗಿದೆ. ತಾವು ಕೂಡ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ, ಈ ಒಂದು ಭೂಮಿ ಕೂಡ ಬಂದಿರಿ. ಯಾವ ರೀತಿ ಖುಷಿ ಆಗ್ತಾ ಇದೆ? ಸೌಭಾಗ್ಯದಿಂದ ರಾಮ ಮಂದಿರದ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ಇವತ್ತು ಗುರುನಾಥ್ ನಮ್ಮ ಬಾಬುರಾವ್ ಮಹಾರಾಜರು ಹಳಂಬ್ರೆಯ ದತ್ತಕ್ಷೇತ್ರಕ್ಕೆ ವೀರನಾಥರ ಮಂದಿರಕ್ಕೆ ಕರೆದಿದ್ದರು. ಬಾಲ್ಕಿ ಕಾರ್ಯಕ್ರಮಕ್ಕೆ ಹೊರಟಿದ್ದೆ, ಅದಕ್ಕಾಗಿ ಇಲ್ಲಿಗೆ ಬರಬೇಕಾಯಿತು. ಭಾಳ ಖುಷಿಯಾಗಿದೆ. ದತ್ತನ ಕ್ಷೇತ್ರ, ವೀರನಾಥ್ ಮಹಾರಾಜರ ತಪಸ್ಯ ಕ್ಷೇತ್ರ ಮತ್ತು ನಮ್ಮ ಬಾಬುರಾವ್ ಮಹಾರಾಜರು ಪ್ರತ್ಯಕ್ಷ ಜನರಲ್ಲಿ ಭಕ್ತಿ ಭಾವನೆ ಬೆಳೆಸ್ತಾ ಇರುವಂಥ ಮಹಾ ತಪಸ್ವಿ, ನೋಡ್ಲಿಕ್ಕೆ ಸರಳ ಕಾಣಿಸ್ತಾರ ಅಂಥ ಒಂದು ಕ್ಷೇತ್ರಕ್ಕೆ ಬರುವಂಥ ಅವಕಾಶ ಲಭ್ಯವಾಗಿದೆ. ಭಾಳ ಖುಷಿಯಾಗಿದೆ. ತಾವು ಕೂಡ ಅಂದ್ರೆ ಅಲ್ಲಿ ಆ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿರಿ, 24/7 ವರ್ಕ್ ಮಾಡಿದಿರಿ. ಸಾಕಷ್ಟು ಇವತ್ತು ಈ ಒಂದು ಭೂಮಿ ಬಂದಿರೋ ಒಂದು ರಾಮ ಬಂದಂಗೆ ಆಗಿದೆ. ಎಲ್ಲ ಗ್ರಾಮದಲ್ಲಿ ಖುಷಿ ಸಂಭ್ರಮ, ಸಾಕಷ್ಟು ಒಂದು ತಾವು ಗೌರವ ಕೊಡ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತದೆ, ಏನು ಹೇಳ್ಬೇಕಾಗ್ತದೆ ಜನರಿಗೆ? ಅದು ಜನರ ಭಕ್ತಿ, ನಂದೇನಿಲ್ಲ ಇದರೊಳಗೆ, ಎಲ್ಲ ರಾಮಂದು ಜನರದ್ದು, ನಂದೇನಿಲ್ಲ. ಈಗ ಟೋಟಲಿ ರಾಮ ಮಂದಿರ ನಡೀತಾ ಇದೆ ಸರ್, ಎಷ್ಟು ಯಾವಾಗ ಕಂಪ್ಲೀಟ್ ಆಗ್ಬೋದು, ಯಾವಾಗ ಮುಗಿಬೋದು, ಏನು ಹೇಳ್ತಾರೆ? ಇನ್ನು 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತದೆ. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗೀತು. ಆಮೇಲೆ ಅದಕ್ಕೆ ಧ್ವಜದಂಡ, ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗೀತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ವರೆಗೆ ಆ ಎಲ್ಲ ಕೆಲಸ ಮುಗೀತು. ಪ್ರಯಾಗ್ರಾಜ್ ಈಗ ಬರುವಂಥ ಜೂನ್ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನು ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಪ್ರಯಾಗ್ರಾಜ್ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರು ರಾಮ ಮಂದಿರ ಅಯೋಧ್ಯೆಗೆ ಬರ್ತಾ ಇದ್ರು, ಸಾಕಷ್ಟು ರಶ್ ಆಗ್ತಾ ಇತ್ತು. ಅಂದರೆ ಟೋಟಲಿ ಪ್ರಯಾಗ್ರಾಜ್ ಸಂದರ್ಭ 40-45 ದಿವಸದಲ್ಲಿ ಎಷ್ಟು ಭಕ್ತಾದಿಗಳು ದರ್ಶನ ತೊಗೊಂಡಿರ್ಬೇಕು ಶ್ರೀರಾಮ ಮಂದಿರ? ನಿತ್ಯ ಕನಿಷ್ಠ ಪಕ್ಷ 3 ಲಕ್ಷದಿಂದ 5 ಲಕ್ಷದವರೆಗೆ ಜನ
ಬೇರೆ ಬೇರೆ ದಿನದ ಪರಿಸ್ಥಿತಿ ನೋಡಿ ಬರ್ತಿದ್ರು. ಒಟ್ಟಿನಲ್ಲಿ 1.5 ಕೋಟಿ ಜನ ಈ ಒಂದು 1.5 ತಿಂಗಳ ಅವಧಿಯಲ್ಲಿ ದರ್ಶನ ಮಾಡಿದರೆ ಭಾಳ ಸಂತೋಷ. ಈ ಒಂದು ಕ್ಷೇತ್ರದ ಜನ ಕೂಡ ಅಂದರೆ ಸಾಕಷ್ಟು ಅಲ್ಲಿ ಬಂದು ಭಜನೆ ಮಾಡೋದು, ರಾಮಂದು ಶಕ್ತಿ ಜಲ್ದಿ ರಾಮ ಮಂದಿರ ಆಗಲಿ ಅಂತೇಳಿ ಸಾಕಷ್ಟು ಒಂದು ಸಂಕಲ್ಪ ನಾಡಿನ ಪ್ರತಿ ಮೂಲೆ ಮೂಲೆ ರಾಮ ಭಕ್ತರು ಹೊತ್ತಿದ್ರು. ಎಲ್ಲರೂ ಸಂಕಲ್ಪ, ಎಲ್ಲರೂ ಕನಸಿಗೆ ಹೊತ್ತು ರಾಮಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಸರ್. ಏನು ಹೇಳ್ಬೇಕಂದ್ರೆ ನಾಡಿನ ಜನತೆಗೆ, ನಾಡಿನ ಭಕ್ತ ನಾಡಿನ ಜನತೆಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ. ಜನರ ಭಕ್ತಿ ಮತ್ತು ಬಹಳ ದೊಡ್ಡ ಆಂದೋಲನದ ಕಾರಣದಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ. ನಾವೆಲ್ಲರೂ ದೇಶದ ಹಿತಕ್ಕಾಗಿ, ಧರ್ಮದ ಹಿತಕ್ಕಾಗಿ, ನಮ್ಮ ಸಮಾಜದ ಹಿತಕ್ಕಾಗಿ ಬದುಕುವ ಸಂಕಲ್ಪ ಮಾಡಿ ವ್ಯವಹಾರದಲ್ಲಿ ರಾಮನ ಜೀವನವನ್ನು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿಲ್ಲ. ಅದೇ ಸೊ ಇದು ರಾಜ್ಯದ ಈಗಾಗಲೇ ಶ್ರೀ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತಿರುವ ಗೋಪಾಲ್ಜಿಯವರ ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.